Hello, welcome to Soul of Series YouTube ಚಾನಲ್. ಎಪಿಸೋಡ್ ನಂಬರ್ 6. ಜೇಕ್ಸು ಸ್ಯಾಂಗ್ಜಿಯ ಆನ್ಲೈನ್ ಡೇಟ್ ವಿಷಯ ತಿಳಿದು ಅವಳಿಗೆ ಬುದ್ಧಿ ಹೇಳುತ್ತಾನೆ. ನೀನು ಡೇಟ್ ಮಾಡುತ್ತಿರುವ ವ್ಯಕ್ತಿ ಈಹೇವ ಆಗಿದ್ದರೆ ನಾನು ಈಹೆಗೆ ಹೋದಾಗ ಅವನನ್ನು ಹುಡುಕಿ ಅವನ ಜೊತೆ ಮಾತನಾಡುತ್ತೇನೆ. ನೀನು ದೊಡ್ಡವಳಾಗುವವರೆಗೂ ಇದರಿಂದ ದೂರವಿರು ಎನ್ನುತ್ತಾನೆ ಮತ್ತು ಅವಳಿಗೆ ಫಿಸಿಕ್ಸ್ ಪಾಠ ಹೇಳಿಕೊಡಲು ಆರಂಭಿಸುತ್ತಾನೆ. ಹೀಗೆ ಪ್ರತಿದಿನ ಅವಳಿಗೆ ಪಾಠ ಹೇಳಿಕೊಡುತ್ತಾನೆ. ಅವನು ಕಲಿಸಿದ ಪಾಠವನ್ನು ಆಸಕ್ತಿಯಿಂದ ಕೇಳುತ್ತಾಳೆ, ಜಾಣೆಯಾಗುತ್ತಾಳೆ. ನಂತರ ಅವನು ನಿನಗೆ ಯಾವುದೇ ಪ್ರಶ್ನೆ ಇದ್ದರೂ ನಿನ್ನ ಅಣ್ಣನಿಗೆ ಇಲ್ಲ ನನಗೆ ಕೇಳು, ನಿನ್ನ ಪರೀಕ್ಷೆ ಮುಗಿದ ನಂತರ ರಿಸಲ್ಟನ್ನು ನನಗೆ ಹೇಳು ಎಂದು ಹೇಳಿ ಹೋಗುತ್ತಾನೆ. ನ್ಯೂ ಇಯರ್ ದಿನ ಸ್ಯಾಂಗ್ಜಿ ಅವನಿಗಾಗಿ ಗಿಫ್ಟ್ ತಯಾರಿಸಿ ಅದರಲ್ಲಿ ಜೇಕ್ಸು ಹ್ಯಾಪಿ ನ್ಯೂ ಇಯರ್ ಎಂದು ಬರೆದು ಅವನಿಗೆ ಗೊತ್ತಿಲ್ಲದಂತೆ ಅವನ ಬ್ಯಾಗ್ನಲ್ಲಿ ಇಡುತ್ತಾಳೆ. ಎಲ್ಲರೂ ಸೇರಿ ಮನೆಯಲ್ಲಿಯೇ ಹೊಸ ವರ್ಷ ಆಚರಣೆ ಮಾಡುತ್ತಾರೆ. ಜೇಕ್ಸು ಅವಳಿಗೆ ಹೊಸ ವರ್ಷದ ಶುಭಾಶಯ ತಿಳಿಸುತ್ತಾನೆ. ಅವಳು ಖುಷಿ ಪಡುತ್ತಾಳೆ. ಜೇಕ್ಸುಗೆ ಆಸ್ಪತ್ರೆಯಿಂದ ಕರೆ ಬರುತ್ತದೆ. ಅವರು, ಮಿಸ್ಟರ್ ಡಾನ್ ಜೇಕ್ಸು, ನಿಮ್ಮ ತಂದೆ ಸ್ಥಿತಿ ಗಂಭೀರವಾಗಿದೆ, ನೀವು ಇಲ್ಲಿಗೆ ಬರಬೇಕು ಎನ್ನುತ್ತಾರೆ. ತಕ್ಷಣವೇ ಅವನು ಈಹೆಗೆ ಹೋಗುತ್ತಾನೆ. ಈಹೆಗೆ ಹೋದಾಗ ಏರ್ಪೋರ್ಟ್ನಲ್ಲಿ ಅವಳು ಕೊಟ್ಟ ನ್ಯೂ ಇಯರ್ ಉಡುಗೊರೆಯನ್ನು ನೋಡಿ ಖುಷಿ ಪಡುತ್ತಾನೆ. ಜೇಕ್ಸು ಅವಳಿಗೆ ಗಿಫ್ಟ್ ಕಳಿಸಿದ್ದಕ್ಕಾಗಿ ಖುಷಿ ಪಡುತ್ತಾಳೆ ಮತ್ತು ಅವನು ಇದ್ದಕ್ಕಿದ್ದಂತೆ ತನ್ನ ಊರಿಗೆ ಮರಳಿರುವುದನ್ನು ಕೇಳಿ ಬೇಸರಗೊಳ್ಳುತ್ತಾಳೆ. ನಂತರ ಅವಳು ಚಿಕ್ಕವಳಿದ್ದಾಗ ಜೇಕ್ಸು ಮನೆಗೆ ಬರುವುದಾಗಿ ಹೇಳಿ ಬರದೇ ಇದ್ದರ ಬಗ್ಗೆ, ಅವನಿಗೆ ಗರ್ಲ್ಫ್ರೆಂಡ್ ಇಲ್ಲದಿರುವ ಬಗ್ಗೆ ನೆನಪಿಸಿಕೊಳ್ಳುತ್ತಾಳೆ. ಅವಳ ರೂಮ್ಗೆ ಹೋಗಿ ಅವನು ಕೊಟ್ಟ ಉಡುಗೊರೆಯನ್ನು ನೋಡಿ ತುಂಬ ಖುಷಿ ಪಡುತ್ತಾಳೆ. ಅವನಿಗೆ ಕರೆ ಮಾಡಿ, ಧನ್ಯವಾದ, ನೀನು ಕ್ಯೂಟ್ ನಾಯಿ ಗೊಂಬೆ ನನಗೆ ತುಂಬ ಇಷ್ಟವಾಗಿದೆ ಮತ್ತು ನಿನ್ನ ಅಡ್ರೆಸ್ ಕಳುಹಿಸು, ನಾನು ನಿನಗೆ ಏನಾದರೂ ಉಡುಗೊರೆ ಕಳುಹಿಸುತ್ತೇನೆ ಎನ್ನುತ್ತಾಳೆ. ಅದಕ್ಕೆ ಜೇಕ್ಸು ಒಪ್ಪುವುದಿಲ್ಲ ಮತ್ತು ಇಬ್ಬರು ಗ್ರ್ಯಾಜುಯೇಷನ್ ಕಾರ್ಯಕ್ರಮದಲ್ಲಿ ಸಿಗೋಣ ಎಂದು ತಮ್ಮ ಮಾತು ಮುಗಿಸುತ್ತಾರೆ. ಸ್ಯಾಂಗ್ಜಿ ಅವನ ಗ್ರ್ಯಾಜುಯೇಷನ್ ಕಾರ್ಯಕ್ರಮಕ್ಕೆ ಒಂದು ಬೆಲ್ಟ್ ತೆಗೆದುಕೊಂಡಿರುತ್ತಾಳೆ. ಜೇಕ್ಸುನ ಮನೆಗೆ ಅವನನ್ನು ಇಷ್ಟಪಡುತ್ತಿದ್ದ ಒಂದು ಹುಡುಗಿ ಬರುತ್ತಾಳೆ. ಅವಳು ಅವನಿಗೆ ಹಣವನ್ನು ಕೊಡುತ್ತಾಳೆ, ಆದರೆ ಅವನು ಅದನ್ನು ತಿರಸ್ಕರಿಸುತ್ತಾನೆ ಮತ್ತು ಅವಳನ್ನು ಅಲ್ಲಿಂದ ಕಳುಹಿಸುತ್ತಾನೆ. ಅವರ ಗ್ರ್ಯಾಜುಯೇಷನ್ ದಿನ ತುಂಬ ದಿನಗಳ ನಂತರ ಜೇಕ್ಸುವನ್ನು ನೋಡಿದ ಖುಷಿಯಲ್ಲಿ ಸ್ಯಾಂಗ್ಜಿ ಇರುತ್ತಾಳೆ. ಅವಳು ಅವನನ್ನು ಕದ್ದು ನೋಡುತ್ತಾ ಖುಷಿ ಪಡುತ್ತಿರುತ್ತಾಳೆ. ಸ್ಯಾಂಗ್ಜಿ ಜೇಕ್ಸುಗೆ ಬೊಕ್ಕೆಯನ್ನು ಕೊಟ್ಟು ಗ್ರ್ಯಾಜುಯೇಷನ್ನ ಶುಭಾಶಯ ತಿಳಿಸುತ್ತಾಳೆ. ನಂತರ ಅವನು ಅವಳ ಗೆಳೆಯರನ್ನು ಮಾತನಾಡಿಸಲು ಹೋಗುತ್ತಾನೆ. ಜೇಕ್ಸು ತನ್ನ ಗೆಳೆಯರನ್ನು ದೂರ ಮಾಡಿಕೊಳ್ಳುವ ಬೇಜಾರಿನಲ್ಲಿರುವುದನ್ನು ನೋಡಿ ಸ್ಯಾಂಗ್ಜಿ ಅವನಿಗೆ ಸಮಾಧಾನ ಮಾಡುತ್ತಾಳೆ. ನಂತರ ಇಬ್ಬರು ಫೋಟೋ ತೆಗೆಸಿಕೊಳ್ಳುತ್ತಾರೆ. ಗೆಳೆಯರೆಲ್ಲರೂ ಸೇರಿ ಗ್ರ್ಯಾಜುಯೇಷನ್ ಪಾರ್ಟಿ ಮಾಡಲು ಹೋಗುತ್ತಾರೆ. ಎಲ್ಲರೂ ತಾವು ಕೂಡಿ ಕಳೆದ ಕ್ಷಣಗಳ ನೆನಪಿಸಿಕೊಳ್ಳುತ್ತಾ ಅವರು ಅವರವರ ಸ್ಥಳಗಳಿಗೆ ಮರಳುವುದರ ಬಗ್ಗೆ ಬೇಸರಗೊಳ್ಳುತ್ತಾರೆ. ಆ್ಯನ್ ತುಂಬ ಕುಡಿದಿದ್ದರಿಂದ ಅವನನ್ನು ಮನೆಗೆ ಬಿಡಲು ಬರುತ್ತಾನೆ. ಆ್ಯನ್ನ ತಾಯಿ ಜೇಕ್ಸುಗೆ ಅಂದು ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳಲು ಹೇಳುತ್ತಾರೆ. ಸ್ಯಾಂಗ್ಜಿ ಅವನನ್ನು ತನ್ನ ಅಣ್ಣನ ರೂಮ್ಗೆ ಕರೆದುಕೊಂಡು ಹೋಗಿ ಅವನ ಬಟ್ಟೆಗಳನ್ನು ಜೇಕ್ಸುಗೆ ಕೊಡುತ್ತಾಳೆ.